ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿ ನೇಮಕಾತಿ ಪ್ರಕರಣ ಏನು ನಡೆದಿತ್ತು, ಇದರಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದರ ಸಂಬಂಧ ಈಗಾಗಲೇ ಸಿಐಡಿ ತನಿಖೆ ಚುರುಕುಗೊಂಡಿದೆ. ದೂರಿನಲ್ಲಿ ಉಲ್ಲೇಖಿಸಿದಂಥ ಅಂಶಗಳ ಮೇಲೆ ಸಿಐಡಿ ತನಿಖೆಯನ್ನು ನಡೆಸ್ತಾ ಇದೆ. ಸಿಐಡಿ ಎಸ್ಪಿ ಲೋಕೇಶ್ವರ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಮೇಲೆ ನಿಗಾ ಇರಿಸಲಾಗಿದೆ. ನೇಮಕಾತಿ ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಅಧಿಕಾರಿಗಳು ಸಂಗ್ರಹ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಕೆಪಿಎಸ್ಸಿ ಬಳಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪಡೆದು ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಕೆಲವೊಂದಷ್ಟು ಅಂಶಗಳ ಮೇಲೆ ಸಿಐಡಿ ಗಮನವನ್ನು ಹರಿಸಿರುವಂಥದ್ದು. ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ ಪ್ರತಿ ಹುದ್ದೆಗೆ 80 ಲಕ್ಷ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಒಂದು ಮಾಹಿತಿ, ಒಂದು ಶಾಕಿಂಗ್ ಮಾಹಿತಿ ಹೊರಬಿದ್ದ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದರು. ಇದರ ಸಂಬಂಧ ಸಿಐಡಿ ತನ್ನ ತನಿಖೆಯನ್ನು ಮುಂದುವರೆಸಿದೆ, ಚುರುಕುಗೊಂಡಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಾರೆ. ಚಂದ್ರಶೇಖರ್, ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಸಿಐಡಿ ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು? ಖಂಡಿತವಾಗಿಯೂ ರಾಹುಲ್, ಏನೀಗಾಗಲೇ ಪ್ರಕರಣವನ್ನ ಕೈಗೆತ್ತಿಕೊಂಡಿರುವಂತಹ ಸಿಐಡಿ ಅಧಿಕಾರಿಗಳು ಎಸ್ಪಿ ಲೋಕೇಶ್ ಜಗ್ಲಾಸ್ಕರ್ ಅವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆಯನ್ನು ನಡೀತಾ ಇರುವಂತಹದ್ದು. ಈ ಒಂದು OMR ಶೀಟ್ ಹೊರಗಡೆ ಬಂದಂತಹ ಹಿನ್ನೆಲೆಯಲ್ಲಿ ಆ ಒಂದು OMR ಶೀಟ್ಗೆ ಇನ್ಚಾರ್ಜ್ ಆಗಿದ್ದಂತಹ ಪೊಲೀಸರು ಯಾರಾಗಿದ್ದಾರೆ, ಜೊತೆಗೆ ಆ ಒಂದು ಏನು OMR ಶೀಟ್ ಯಾವ ರೀತಿಯಾಗಿ ಹೊರಗಡೆ ಬಂತು, ಯಾವ ಎಕ್ಸಾಮಿಂಗ್ ಸೆಂಟರ್ ಇಂದ ಬಂತು, ಮತ್ತೆ ಜೊತೆಗೆ ಎಷ್ಟು ಎಕ್ಸಾಮಿಂಗ್ ಸೆಂಟರ್ ಇತ್ತು, ಆ ಒಂದು ಎಕ್ಸಾಮಿಂಗ್ ಸೆಂಟರ್ನ CCTV, ಜೊತೆಗೆ ಯಾರೆಲ್ಲ ಈ ಒಂದು KPSC ಎಕ್ಸಾಮ್ಗೆ ಇನ್ಚಾರ್ಜ್ ಆಗಿದ್ರು ಆ ಎಂಟೈರ್ ಡಿಪಾರ್ಟ್ಮೆಂಟ್ ನ ಒಂದು ವಾಟ್ಸಾಪ್ ಚಾಟ್ ಆಗಿರ್ಬೋದು ಅಥವಾ ವಾಟ್ಸಾಪ್ ನ ಕಾಲ್ಗಳೇನಿದಾವೆ ಆ ಡೀಟೇಲ್ಸ್ ಅನ್ನು ಕೂಡ ಪಡ್ಕೊಳ್ಳಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರುವಂತಹದ್ದು. ಈ ತನಿಖೆಯನ್ನ ಸುದೀರ್ಘವಾಗಿ ಡೀಪ್ ಆಗಿ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಏನಿದ್ದಾರೆ ಈತನ ಮೇಲೆ ಸಾಕಷ್ಟು ನಿಗಾವನ್ನ ವಹಿಸಿರುವಂತಹ ಪೊಲೀಸರು ಆತನ ಕಂಪ್ಲೀಟ್ ಫಸ್ಟ್ ಸರ್ಕಲ್ ಏನಿದೆ ಆತನ ಫಸ್ಟ್ ಸರ್ಕಲ್ ಅನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂತಹದ್ದು. ಇನ್ನೂ ಕೂಡ ಸಾಕಷ್ಟು ಜನರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆದು ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡಿರುವಂತಹದ್ದು. ಈಗಾಗಲೇ ಎಕ್ಸಾಮಿನ್ ಸೆಂಟರ್ ನ CCTVಗಳನ್ನ ಪಡ್ಕೊಂಡು CCTVಗಳ ಒಂದು ಕುರಿತಂತೆ ಕೂಡ ಈಗ ಸದ್ಯಕ್ಕೆ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಏನು ಎಕ್ಸಾಮ್ ನಲ್ಲಿ ಭಾಗಿಯಾಗಿದ್ರು, ಎಷ್ಟು ಜನ ಅರ್ಜಿ ಹಾಕಿದ್ರು, ಎಷ್ಟು ಜನ ಭಾಗಿಯಾಗಿದ್ರು, ಯಾರೆಲ್ಲ ಭಾಗಿಯಾಗಿಲ್ಲ, ಅವ್ರಿಗೇನಾದ್ರೂ ಇದರಲ್ಲಿ ಲಿಂಕ್ ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.